ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಇಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತ ಮಂಡಕ್ಕಿ ಖಾರವನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮದ್ವೆ ಮನೆಯಲ್ಲೆಲ್ಲ ಮಂಡಕ್ಕಿಯನ್ನ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ನಾನು ಇವತ್ತು ನಿಮ್ಗೆ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಚುರುಮುರಿ ಕೂಡ ಅಂತೀವಿ, ಹಾಗೆ ಕಡಲೆಪುರಿ ಕೂಡ ಅಂತೀವಿ. ಫ್ರೆಂಡ್ಸ್, ನಾನು ಇಲ್ಲಿ 1 ಪಾಕೆಟ್ ಆಗುವಷ್ಟು ಕಡಲೆಪುರಿಯನ್ನ ತಗೊಂಡಿದ್ದೀನಿ. ಶೇರ್ ಅಳತೆಯಿಂದ ಹೇಳ್ಬೇಕಂದ್ರೆ 4 ರಿಂದ 5 ಶೇರ್ ಆಗುವಷ್ಟು ಮಂಡಕ್ಕಿ ಇಲ್ಲಿ ನಾನು ತಗೊಂಡಿದ್ದೀನಿ. ತುಂಬಾನೇ ಕ್ರಿಸ್ಪಿ ಆಗಿದಾವೆ, ಅದ್ರಗೋಸ್ಕರ ನಾನಿಲ್ಲಿ ಬಿಸಿ ಮಾಡ್ಕೊಂಡಿಲ್ಲ. ಸೊ ಕ್ರಿಸ್ಪಿ ಇಲ್ಲ ಅಂದ್ರೆ ಸ್ವಲ್ಪನೇ ಬಿಸಿ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಎಣ್ಣೆಯನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. 1 ಕಪ್ ಆಗುವಷ್ಟು ಕಡಲೆ ಬೀಜ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಕಪ್ಲಿಂದನೇ ನಾನು ಎಣ್ಣೆ ಕೂಡ ಸೇರಿಸಿದ್ದು. ಸೊ ಇದನ್ನು ಕೂಡ ಸ್ವಲ್ಪನೇ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಕಲರ್ ಚೇಂಜ್ ಮಾಡ್ಕೋಬೇಡಿ, ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ಈಗ ನಾನಿಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಂಡು ಒಂದು ಜರಡಿಗೆ ಸರ್ವನ್ನ ಮಾಡ್ಕೋತಾ ಇದ್ದೀನಿ. 1 ಕಪ್ ಆಗುವಷ್ಟು ಹುರ್ಗಡ್ಲೆ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಕೆಲವರು ಇದಕ್ಕೆ ಪುಟಾಣಿ ಕೂಡ ಅಂತಾರೆ. ಇದನ್ನು ಕೂಡ ಫ್ರೈ ಮಾಡ್ಕೊಂಡು 2 ನಿಮಿಷ ಮತ್ತೆ ಇದನ್ನು ಕೂಡ ಒಂದು ಜರಡಿಗೆ ಸರ್ವನ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನಿಲ್ಲಿ 1 ಕಪ್ ಆಗುವಷ್ಟು ಒಣ ಕೊಬ್ಬರಿಯನ್ನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡಿ. ಸ್ವಲ್ಪ ವೈಟ್ ಇರುವಾಗ್ಲೇನೆ ಒಂದು ಜರಡಿಗೆ ಸರ್ವನ್ನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾಕಂದ್ರೆ ಇದು ತಣ್ಣಗಾಗ್ತಾ ಆಗ್ತಾ ಪೂರ್ತಿ ಕಲರ್ ಚೇಂಜ್ ಆಗುತ್ತೆ. ನೋಡ್ತಾ ಇರ್ಬೋದು ಈಗ ನೀವು ವಿಡಿಯೋದಲ್ಲಿ. ಈಗ ನಾನಿಲ್ಲಿ 2 ಕಪ್ ಆಗುವಷ್ಟು ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ದೊಡ್ಡ ಕಪ್ಲಿಂದ 1 ಕಪ್ ಆಗುವಷ್ಟು ಕರಿಬೇವಿನ ಸೊಪ್ಪನ್ನ ಸೇರಿಸಿದ್ದೀನಿ. ಯಾವಾಗಲೂ ನಾವು ಚುರುಮುರಿಯಲ್ಲಿ ಈ ರೀತಿ ಒಗ್ಗರಣೆ ಮಾಡುವಾಗ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ರೇನೆ ಟೇಸ್ಟಿಯಾಗಿ ಅನಿಸುತ್ತೆ. ನೀವು ಜರಡಿಯಲ್ಲಿ ಕೂಡ ಇದನ್ನ ಫ್ರೈ ಮಾಡ್ಕೋಬಹುದು, ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ಲಿ ಬಾಳ್ಗೆಯಲ್ಲಿ ಹಾಕ್ಬಿಟ್ಟು ಫ್ರೈಯನ್ನ ಮಾಡ್ಕೋಬಹುದು. ಈಗ ನಾನಿಲ್ಲಿ ಎಲ್ಲ ಕರಿಬೇವಿನ ಸೊಪ್ಪನ್ನ ಒಂದು ಜರಡಿಗೆ ಸರ್ವನ್ನ ಮಾಡ್ಕೋತಾ ಇದ್ದೀನಿ. ನಾವು ಮೊದಲಿಗೆ ಯಾಕೆ ಈ ತರ ಫ್ರೈ ಮಾಡ್ಕೊಂಡಿದ್ವಿ ಅಂತ ಮುಂದೆ ಹೋಗ್ತಾ ವಿಡಿಯೋದಲ್ಲಿ ಹೇಳ್ತೀನಿ. 2 ಚಮಚದಷ್ಟು ಸಾಸಿವೆ, 2 ಚಮಚದಷ್ಟು ಜೀರಿಗೆಯನ್ನ ಸೇರಿಸ್ತಾ ಇದ್ದೀನಿ. ದೊಡ್ಡ ಗಾತ್ರದ 3 ಬೆಳ್ಳುಳ್ಳಿಯನ್ನ ಸ್ವಲ್ಪನೇ ಜಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಚಿಕ್ಕ ಇದ್ರೆ 4 ರಿಂದ 5 ಗಡ್ಡೆ ಬೆಳ್ಳುಳ್ಳಿಯನ್ನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಇದನ್ನ ನಾವು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ರೀತಿ ಕಲರ್ ಚೇಂಜ್ ಆದ ನಂತರ ನಾವು ಗ್ಯಾಸನ್ನು ಆಫ್ ಮಾಡಿ 1 ಚಮಚದಷ್ಟು ಅರಿಶಿನ, 3 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಇದು ಖಾರ ಸ್ವಲ್ಪ ಕಮ್ಮಿನೇ ಇರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಖಾರ ಮತ್ತು ಅರಿಶಿನ ಹಾಕುವಾಗ ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಆಫ್ ಮಾಡಿಬಿಟ್ಟೇ ಸೇರಿಸಬೇಕು. ಇದು ಕೂಡ ತುಂಬ ಇಂಪಾರ್ಟೆಂಟು. ನಾವು ಮೊದಲಿಗೆ ಎಣ್ಣೆಯಲ್ಲಿ ಶೇಂಗಾ, ಹುರ್ಗಡ್ಲೆ, ಕರ್ಬೇವಿನ ಸೊಪ್ಪೆಲ್ಲ ಹುರ್ಕೋದ್ರಿಂದ ಇದರಲ್ಲಿ ಫ್ಲೇವರ್ ಸಖತ್ತಾಗಿ ಬರುತ್ತೆ. ಈಗ ನಾನಿಲ್ಲಿ ಫ್ರೈ ಮಾಡಿಟ್ಟಿರುವಂಥ ಪ್ರತಿಯೊಂದು ಪದಾರ್ಥವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮದುವೆ ಮನೆಯಲ್ಲಿ ಕೂಡ ಅಡಿಗೆ ಭಟ್ರು ಇದೇ ರೀತಿಯಾಗಿ ಚುರುಮುರಿ ಒಗ್ಗರಣೆಯನ್ನ ಮಾಡಿರ್ತಾರೆ. ಅವರು 2 ದಿನ ಮುಂಚೆನೆ ಮಾಡಿಬಿಟ್ಟು ಒಂದು ಪಾಕೆಟ್ ಹಾಳೆಯಲ್ಲಿ ಸ್ಟೋರ್ ಮಾಡಿರ್ತಾರೆ. ಅಕ್ಕಿ ಚೀಲ ಏನು ಸಿಗುತ್ತಲ್ಲ ಆ ಚೀಲದಲ್ಲಿ ಅವರು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಸೊ ಇದು ಮಾಡಿದ ತಕ್ಷಣನೇ ಅಷ್ಟು ಟೇಸ್ಟಿಯಾಗಿ ಅನಿಸೋದಿಲ್ಲ. ಸೊ ಇದನ್ನ 2 ದಿನ ಅಥವಾ 1 ದಿನ ಸ್ಟೋರ್ ಮಾಡಿ ತಿಂದು ನೋಡಿ, ತುಂಬಾನೇ ಟೇಸ್ಟಿಯಾಗಿ ಅನಿಸುತ್ತೆ. ನಾನಿಲ್ಲಿ ಚುರುಮುರಿಯನ್ನ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾನಿಲ್ಲಿ ಮಾಡಿಟ್ಟಿರುವಂಥ ಎಲ್ಲ ಮಸಾಲೆ ಐಟಮ್ಸನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮದು ಚುರುಮುರಿ ಸ್ವಲ್ಪ ತಂಪಾಗಿದೆ, ಇಲ್ಲಾಂದರೆ ತುಂಬ ಕ್ರಿಸ್ಪಿಯಾಗಿಲ್ಲ ಅಂದರೆ ನೀವು ಒಗ್ಗರಣೆ ಮಾಡೋಕ್ಕಿಂತ ಮುಂಚೆನೆ ವೈಟ್ ಆಗಿರುವಂಥ ಚುರುಮುರಿಯನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಅದು ಕ್ರಿಸ್ಪಿಯಾಗೇ ಇರುತ್ತೆ. ಇಲ್ಲಾಂದ್ರಪ್ಪ ಅಂದರೆ ನೀವು ಸ್ವಲ್ಪ ಬಿಸಿಲಿದ್ರೆ ಬಿಸಿಲಲ್ಲಿ ಕೂಡ ಇಟ್ಕೋಬಹುದು. ಈಗ ನಾವು ಇದನ್ನ ಕೈಲಿಂದಾನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನ್ನಿಂದ ಇದನ್ನ ಮಿಕ್ಸ್ ಮಾಡ್ಕೋಬಾರ್ದು. ಫ್ರೆಂಡ್ಸ್, ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ಇದನ್ನ ಮಿಕ್ಸ್ ಮಾಡ್ಕೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಅಂಟುಕೊಳ್ಳುತ್ತೆ. ಆದಷ್ಟು ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಯೂಸ್ ಮಾಡಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ನಾನಿಲ್ಲಿ ಕಲರ್ಗೋಸ್ಕರನೇ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ. ಕೊನೆಯಲ್ಲಿ ನಾನಿಲ್ಲಿ 3 ಚಮಚದಷ್ಟು ಸಕ್ಕರೆ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಸಿಹಿ ಇಷ್ಟ ಇಲ್ಲ ಅಂದರೆ ನೀವು ಸಕ್ಕರೆ ಪೌಡರನ್ನು ಸ್ಕಿಪ್ ಮಾಡ್ಕೋಬಹುದು. ಆದರೆ ಮದುವೆ ಮನೆಯಲ್ಲಿ ಸಕ್ಕರೆ ಪುಡಿ ಹಾಕ್ತಾರೆ. ಕೊನೆಯಲ್ಲಿ ನಾನಿಲ್ಲಿ 1/2 ಕಪ್ ಆಗುವಷ್ಟು ಹುರ್ಗಡ್ಲೆಯನ್ನು ಪೌಡರನ್ನಾಗಿ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಹುರ್ಗಡ್ಲೆ ಪೌಡರ್ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಈಗ ಚುರುಮುರಿಯನ್ನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ತಿಂದ್ಬಿಟ್ಟು ಕೂಡ ನಾನು ನೋಡ್ತಾ ಇದ್ದೀನಿ. ಉಪ್ಪು ಖಾರ ತುಂಬ ಚೆನ್ನಾಗಿ ಅಂಟುಕೊಂಡಿದೆ. ಫ್ರೆಂಡ್ಸ್, ಎಷ್ಟು ತಿಂದರೂ ಸಾಕಾಗೋದಿಲ್ಲ. ಹಾಗೆ ನೀವು ಇದನ್ನು 2 ರಿಂದ 3 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಒಂದು ಪಾಕೆಟ್ ಹಾಳೆಯಲ್ಲಿ ಅಥವಾ ಅಕ್ಕಿ ಚೀಲದಲ್ಲಿ ಇದನ್ನು ಚೆನ್ನಾಗಿ ಫಿಟ್ ಆಗಿ ಕಟ್ಟಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬಹುದು.
ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಆಲ್ ಅಂತ ಪ್ರೆಸ್ ಮಾಡಿ.